ಗೊತ್ತಾಗಿದೆ ಎಲ್ಲ ಸ್ಪಂದನ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತ ಗೃಹ ಮಂತ್ರಿಗಳು ಸ್ವತಃ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಗೃಹ ಮಂತ್ರಿಗಳನ್ನ ನೋಡ್ಲಿಕ್ಕೆ ನೂರಾರು ಜನರು ಅಲ್ಲಿ ಬಂದಿದ್ರು. ಅದೇ ರೀತಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಸೋಮಸುಂದರ್ ಅವರು ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಹೋಗಿದ್ರು. ಅವರ ಮನವಿಗಳನ್ನ ಮತ್ತು ಅಲ್ಲಿರೋ ಆಗಿರುವಂಥ ಅನ್ಯಾಯ ಅಕ್ರಮಗಳು ಅಷ್ಟೇ ಅಲ್ಲದೆ ಅಲ್ಲಿ ಸ್ವತಃ DC ಏನಿದ್ದಾರೆ ಅವರು ಯಾವುದೆಲ್ಲ ಅನ್ಯಾಯ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಈಗ ಆಲ್ರೆಡಿ. ಯಾಕೆಂದರೆ ನಾವು ಅವ್ರ ವಿರುದ್ಧ ಈಗಾಗಲೇ ಹೋರಾಟ ಮಾಡ್ತಾ ಇದ್ವಿ. ಒಂದು ಹೋರಾಟವನ್ನು ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಆದರೆ ಅವರು ಸಿಗಲಿಲ್ಲ. ತುಂಬ ಅಲ್ಲೆಲ್ಲ ಬಂದೋಬಸ್ತ್ಗೆ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಿ ನಮ್ಮನ್ನು ಡಿಟೈನ್ ಮಾಡಿ ಸಂಜೆ ಬಿಡಲಾಯಿತು. ಅದಾದಮೇಲೆ ಸ್ವತಃ ಅಲ್ಲಿ SP ಗಳು ಕೂಡ ಕಾನೂನನ್ನ ಸರಿಯಾದ ಇದನ್ನು ಅವರು ಇದಕ್ಕೆ ತರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕಂಪ್ಲೇಂಟ್ಗಳನ್ನು ಇಟ್ಕೊಂಡು ಸುಮಾರು 6-7 ಕಂಪ್ಲೇಂಟ್ಗಳನ್ನ ಇಟ್ಕೊಂಡು ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಹೋಗಿದ್ರು. ಆ ಸಮಯದಲ್ಲಿ ಪೊಲೀಸರವರು, ನೀವು ಯಾರು ಲೈವ್ ನೋಡಿದ್ರೆ ಗೊತ್ತಾಗುತ್ತೆ, ಪೊಲೀಸವರು ನಿಂತ್ಕೊಳ್ಳಿ ಅಂತ ನಮ್ಮನ್ನು ತಡೀತಾರೆ. ನಮಗೆ ಅಂದರೆ ಅವ್ರನ್ನ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದರೆ ಅದಾದಮೇಲೆ ಸ್ವತಃ ಗೃಹ ಮಂತ್ರಿಗಳು G. ಪರಮೇಶ್ವರ್ ಅವರು ಕಾರ್ಯಕ್ರಮ ಮುಗಿಸಿ ಕೆಳಗಡೆ ಇಳಿದು ಬರುವಾಗ ನಮ್ಮವರು ಕಾಯ್ದು ಅಲ್ಲೇ ಇದ್ದು ಮನವಿಗಳನ್ನು ಕೊಡ್ತಾರೆ. ಮನವಿಗಳನ್ನು ತಗೊಂಡಂಥ ಪರಮೇಶ್ವರ್ ಅವರು ಏನಾಗಿದೆ ಎತ್ತ ಅಂತ ಕೇಳಬೇಕಾದಂಥ ಗೌರವಯುತ ಅಂದರೆ ಜವಾಬ್ದಾರಿದ ಸ್ಥಾನದಲ್ಲಿ ಇದ್ದಂಥ ಪರಮೇಶ್ವರ್ ಅವರು ಈಗ ಮಾಮೂಲಿ ಇಸ್ಕೊಂಡು ಏನೋ ಮಾಮೂಲಿ ಕಾಟಾಚಾರಕ್ಕೆ ಏನೋ ಕೊಟ್ಟಿದ್ದಾರೆ ಅನ್ನೋ ಥರದಲ್ಲಿ ಸುಮ್ಮನೆ ಇಸ್ಕೊಂಡು ಮುಂದೆ ಹೋಗ್ತಾ ಇರುವಾಗ ನಮ್ಮ ಇವರು ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅವರು ಅವ್ರನ್ನ ಕೇಳ್ತಾರೆ, ಸರ್ ಸ್ವಾಮಿ ಯಾಕೆ ಹಂಗೆ ತೊಗೊಂಡು ಮುಂದೆ ಹೋಗ್ತಾ ಇದ್ದೀರಾ, ಒಂದು ಸ್ವಲ್ಪ ಕೇಳಿ, ಏನು ಒಂದು ಹಂಗೆ ತೊಗೊಂಡು ಹೋಗ್ಬಿಟ್ರೆ ಆಗುತ್ತೆ ಸರ್, ಇಲ್ಲಿ ಸಮಸ್ಯೆಗಳಿದೆ ಅಂತ ಕೇಳ್ತಾರೆ. ಅದಕ್ಕೆ ಪರಮೇಶ್ವರ್ ಅವ್ರಿಗೆ ಪಾಪ ಎಲ್ಲೆಲ್ಲಿಂದ ಉರಿ ಯಾವ್ಯಾವ ರೀತಿ ನಮ್ಮಿಂದ ಅಂದರೆ ಸಾಮಾನ್ಯವಾಗಿ ಎಷ್ಟೋ ಜನ ನಾನು ಕಮೆಂಟ್ ನೋಡ್ತಾ ಇರ್ತೀನಿ, ರಾಜಕಾರಣಿಗಳನ್ನ ಕೇಳಿ ಯಾರನ್ನು ಬಿಡೋದಿಲ್ಲ ನಾವು. ಆದರೆ ನಾವು ಮಾಡ್ತಾ ಇರೋವಂಥ ಕೆಲಸಗಳು ರಾಜಕಾರಣಿಗಳಿಗೆ ಯಾವ್ಯಾವ ಏನು ಹೇಳ್ತೀವಿ ಅದನ್ನ ತೂತುಗಳು ಅಂದರೆ ಎಲ್ಲೆಲ್ಲಿ ಅವ್ರಿಗೆ ಉರಿಯನ್ನು ಹತ್ತಿಸಿರುತ್ತೆ ಅನ್ನೋದಕ್ಕೆ ಇದು ಇದು ಸಣ್ಣ ನಿದರ್ಶನ ಅಷ್ಟೇ. ಯಾಕೆ ಅಂದರೆ ನಮ್ಮನ್ನು ನೋಡ್ತಾ ಇದ್ದಂಗೆ ಈ ಹಳದಿ ಬಟ್ಟೆಯನ್ನು ನೋಡ್ತಾ ಇದ್ದಂಗೆ ಪಾಪ ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ ಒಂದು ರೀತಿ ನಖಶಿಖಾ ಅಂತ ಹೊಟ್ಟೆ ಎಲ್ಲ ಒಳಗಡೆ ಎಲ್ಲ ಉರಿ ಸ್ಟಾರ್ಟ್ ಆಗುತ್ತೆ ಅನ್ಕೋತೀನಿ. ಏಕಧ್ವನಿಯಲ್ಲಿ ಮಾತಾಡಿದೆ, ಯಾಕೆ ಹೇಳ್ಬೇಕು ಅಂತ ಏನು ಅನ್ನೋ ಥರದಲ್ಲಿ ಏನೋ ಬೇರೆ ರೀತಿ ಮಾತಾಡ್ತಾರೆ. ಅದಾದಮೇಲೆ ಲೈವ್ ಮಾಡ್ತಾ ಇರೋವಂಥ ನಮ್ಮ ಉಪಾಧ್ಯಕ್ಷರಿಗೆ ನಿಲ್ಸಪ್ಪ ಲೈವ್ ಅನ್ನೋದ್ರ ಏಕವಚನದಲ್ಲೇ ಇಬ್ರಿಗೂ ಏಕವಚನದಲ್ಲೇ ಯಾವ ವ್ಯಕ್ತಿ ಮಾತನಾಡಿ ಅದಾದಮೇಲೆ ನಮ್ಮವ್ರು ಹೇಳ್ತಾರೆ, ಅಲ್ಲ ಸರ್ ಏನು ಲೈವ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅನ್ನೋ ಥರದ್ದು ಏನೋ ಮಾತಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಮಾತಾಡಲಿಕ್ಕೆ ಆಸ್ಪದವನ್ನೇ ಕೊಡದೆ ಅವಕಾಶವನ್ನೇ ಕೊಡದೆ ನಮ್ಮ ಪಕ್ಷದ ಉಪಾಧ್ಯಕ್ಷ ಆದಂಥ ಸೋಮಸುಂದರ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಎಳ್ಕೊಂಡು ಹೋಗಿ ಅಷ್ಟೂ ಜನರು ಪೊಲೀಸರು ಅವ್ರನ್ನ ಅಂದರೆ ಅದು ಕಂಪ್ಲೀಟ್ಲಿ ನಿಯಮವನ್ನು ಮೀರಿ ಯಾವುದೇ ರೀತಿ ನಿಯಮಾನುಸಾರವಲ್ಲದೆ ನಿಯಮವನ್ನು ಮೀರಿ ಒಂದು ರೀತಿ ತುಂಬ ಹೀನಾಯವಾಗಿ ಅವ್ರನ್ನ ಎಳ್ಕೊಂಡೋಗಿ ಡಿಟೈನ್ ಮಾಡಿ ಈಗ ಅವ್ರ ಮೇಲೆ FIR ಮಾಡಿದ್ದಾರೆ. FIR ಯಾರು ಮಾಡಿರೋದು? FIR ಕಂಪ್ಲೇಂಟ್ದಾರ ಯಾರು FIR ಮಾಡೋದಕ್ಕೆ? ಅಲ್ಲಿ ಕೆಲಸ ಮಾಡುವಂಥ ಯಾರೋ ಮಂಜುಳಾ ಅನ್ನೋವಂಥ ಲೇಡಿ, ASI ಅಂತ ಇದೆ ಅಂತ ಲೇಡಿ. ಸೊ ಇಲ್ಲಿ ನೀವು ಸಾಮಾನ್ಯವಾಗಿ ವಿಡಿಯೋ ನೋಡಿರ್ತೀರಾ. ಆ ವಿಡಿಯೋ ಇದರಲ್ಲಿ ಇದರಲ್ಲಿ ಯಾವುದೇ ಲೇಡಿ ಅಥವಾ ಇನ್ಯಾರು ಇರೋದೇ ಇಲ್ಲ. ಅಲ್ಲಿ ಸಂಪೂರ್ಣವಾಗಿ ಜೆಂಟ್ಸ್ ಇರ್ತಾರೆ. ಇವ್ರನ್ನ ಹಿಡ್ಕೊಂಡು ಎಲ್ಲ ಇದು ಮಾಡಿರ್ತಾರೆ. ಮತ್ತು ಬೇರೆಯವರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಯಾವ ವಿಡಿಯೋದಲ್ಲೂ ಅಲ್ಲಿ ಸುತ್ತಮುತ್ತ ಲೇಡಿ ASI ಅಥವಾ ಲೇಡಿ ಪೊಲೀಸರು ಇದ್ದಂತೆ ಎಲ್ಲೂ ಕಾಣೋದಿಲ್ಲ. ಆದರೆ ಅವರು ಬರೆಯೋದೇನೋ ಲೇಡಿ ನಿಂತಿದ್ರು, ಕಾಯ್ತಾ ಇದ್ರು. ಆ ಸಮಯದಲ್ಲಿ ಇವರು ಬಂದರು. ಇವರು ನಾವು ಲೇಡಿನ ಕೇಳಿದ್ರು ಪೊಲೀಸವ್ರನ್ನ ಒಳಗಡೆ ಹೋಗ್ಬಿಟ್ಟು ಬಿಡಿ ಅಂತ. ಆ ಲೇಡಿ ASI ಇಲ್ಲ, ನಾವು ಅಂದರೆ ಏನೇನೋ ಒಬ್ಬೊಬ್ಬರನ್ನಾಗೆ ಬಿಡ್ತಾ ಇದೀವಿ, ಇಲ್ಲ ನಮ್ಮ ಮೇಲಧಿಕಾರಿಗಳನ್ನ ಕೇಳಿ ಬಿಡಬೇಕು, ಹಂಗಾಗಿ ಬಿಡಲ್ಲ ನಾವು ಅಂತ ಹೇಳಿದ್ರು. ಹಂಗಾಗಿ ಇವರು ನಡಿಯಮ್ಮ ನೀನು ಯಾರು ನಮ್ಮನ್ನು ಕೇಳೋಕ್ಕೆ ಅಂತ ಅಂದ್ಬಿಟ್ಟು ದೂಕಿ ಅವ್ರನ್ನ ತಳ್ಳಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವರು ದಾಟಿ ಇವರು ಅವ್ರ ಮೇಲೆ ಅವಾಚ್ಯವಾಗಿ ಬೈದು ಎಲ್ಲ ಮಾಡಿ ಇವರು ಒಳಗಡೆ ಬಂದು ಗೃಹ ಮಂತ್ರಿಗಳನ್ನೇ ಹಿಡಿದು ಪಡೆದು ಏನೆಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ರು ಅನ್ನೋ ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಆದಂಥ ಘಟನೆಯನ್ನು ಸುಳ್ಳು FIR ಮಾಡಿ ಈ ರೀತಿ ಮಾಡ್ತಾರೆ ಅಂತಂದರೆ ಸ್ವತಃ ಗೃಹ ಮಂತ್ರಿಗಳ ಮುಂದಾಳತ್ವದಲ್ಲಿ ನೇತೃತ್ವದಲ್ಲಿ ಗೃಹ ಮಂತ್ರಿಗಳು ಇದ್ದ ಜಾಗದಲ್ಲಿ ಗೃಹ ಮಂತ್ರಿಗಳೇ ಭಾಗಿಯಾಗಿರೋ ಈ ಕೇಸಲ್ಲಿ ಇಷ್ಟು ಸುಳ್ಳುಗಳನ್ನು ಇವರು ಇದು ಮಾಡ್ತಾರೆ ಅಂತಂದರೆ ದಯವಿಟ್ಟು ಜನರು ಅರ್ಥ ಮಾಡ್ಕೊಬೇಕು. ಇವತ್ತು ಸರ್ಕಾರ, ಸಂವಿಧಾನ, ಆಡಳಿತ ಎಲ್ಲಿಗೆ ಹೋಗಿ ಮುಟ್ಟಿದೆ. ನಾಳೆ ಸ್ವತಃ KRS ಪಕ್ಷದ ರಾಜ್ಯ ಮುಖಂಡರಿಗೆ ಈ ರೀತಿ ಇವರು ಸುಳ್ಳು ಕೇಸ್ ಹಾಕಿ ಬಂಧಿಸಿ ಜೈಲ್ಗಡ್ತಾರೆ ಅಂತಂದರೆ ಇನ್ನು ಮುಂದೆ ಆಗುವಂಥ ಅನಾಹುತಗಳನ್ನು ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಇದು ಎಲ್ಲಿಗೆ ಹೋಗಿ ತಲುಪಬಹುದು. ನಮ್ಮ ಸಾಮಾನ್ಯರ ಮೇಲೆ ಈ ಥರದ ದಾಳಿಗಳು ಅಥವಾ ಇನ್ನೊಂದು ಆದರೆ ಕುತಂತ್ರ ಪಿತೂರಿಗಳನ್ನು ನಡೆದ್ರೆ ಇದನ್ನು ಸಾಮಾನ್ಯರು ಹೇಗೆ ತಡ್ಕೋತಾರೆ?
ಹೇಗೆ ಇದರಲ್ಲಿ ಸಾಮಾನ್ಯರು ಸರ್ವೈವ್ ಆಗ್ಬೋದು? ಹಾಗಿದ್ರೆ ಉಳ್ಳವರ ಅಂದ್ರೆ ಯಾರು ಅಧಿಕಾರ ಅಥವಾ ಹಣ ಇದು ಇರ್ತಾರೆ ಅವರ ಕೈವಶ ಆಗ್ಬಿಟ್ಟು ಸಂಪೂರ್ಣ ಇದೆಲ್ಲ, ಈ ಅಧಿಕಾರ ಇದೆಲ್ಲವೂ ಅವ್ರ ಕೈವಶ, ಕಾನೂನು, ಸಂವಿಧಾನ, ಆಡಳಿತ ಎಲ್ಲ ಅವರ ಕೈವಶ ಆದ್ರೆ ಸಾಮಾನ್ಯ ಜನರ ಗತಿ ಏನು? ದಿನಂಪ್ರತಿ 5 ರಿಂದ 6 ಗಂಟೆ ಅಲ್ಲ, ಬೆಳಿಗ್ಗೆ 9 ರಿಂದ 5 ಗಂಟೆನೋ 10 ರಿಂದ 6 ಕೆಲಸಕ್ಕೆ ಹೋಗಿ ಏನೋ ಅಲ್ಪ ಸ್ವಲ್ಪ ದುಡ್ಕೊಂಡು ತಿನ್ಕೊಂಡು ಏನೋ ಇದ್ರು ಎಲ್ಲರಿಗೂ ಒಂದಲ್ಲ ಒಂದು ದಿನ ಇದೆಲ್ಲದಲ್ಲೂ ಈ ಥರದ ಇದು ಮುಂದೆ ಆಗುತ್ತೆ, ಬರುತ್ತೆ. ಏನು ಸಮಸ್ಯೆಗಳು ಅಂತ ಅಂದಮೇಲೆ ಮನುಷ್ಯ ಅಂದಮೇಲೆ ಸಮಸ್ಯೆ ಸಹಜ. ಸಮಸ್ಯೆ ಅಂದಮೇಲೆ ನಾವು ಈ ನಮ್ಮ ಸರ್ಕಾರದ ಅಥವಾ ಈ ಆಡಳಿತಾತ್ಮಕ ಇದರ ಸಹಾಯ, ಪೊಲೀಸ್ ಠಾಣೆಗಳಿರ್ಬೋದು, ಇನ್ನೊಂದು ಮತ್ತೊಂದು ಸಹಾಯ ಪಡ್ಕೋಬೇಕಿರುತ್ತೆ. ಈಗ ಆಲ್ರೆಡಿ ಜನರಿಗೆ ಗೊತ್ತಿದೆ ಪೊಲೀಸ್ ಠಾಣೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ, ಜೈಲ್ಗಳಲ್ಲಿರುವಂಥವ್ರು ಇವತ್ತು ನಿಜವಾಗ್ಲೂ ಯಾರು ಅನ್ನೋ ಪ್ರಶ್ನೆಗಳು ಉಟ್ಬಿಡುತ್ತೆ ನಮಗೆ. ಮತ್ತೆ ಎಲ್ಲರೂ ಗೊತ್ತಿರೋದೆ, ಪೊಲೀಸರು ಕಳ್ಳರು, ಕದೀಮ್ರು, ಪೊಲೀಸರು ದುಡ್ಡಿರೋರ ಅಣತಿಗೆ ತಕ್ಕನಾಗಿ, ಅಧಿಕಾರ ಇರೋರ ಅಣತಿಗೆ ತಕ್ಕನಾಗಿ ನಡ್ಕೋತಾ ಇದ್ದಾರೆ. ಅವರು ಪರವಾಗಿರ್ತಾರೆ ಅಂದ್ರೆ ಸಾಮಾನ್ಯ ಇವತ್ತಿನ ಒಂದು 7ನೇ ಕ್ಲಾಸು 8ನೇ ಕ್ಲಾಸು ಹೋಗೋ ಹುಡುಗನು ಕೇಳಿದ್ರು ಹೇಳ್ತಾರೆ ಇವತ್ತು. ಇಂತಹ ಸಮಯದಲ್ಲಿ ಸ್ವತಃ ಒಬ್ಬ ಗೃಹ ಮಂತ್ರಿಯಾಗಿ ನಾಲಾಯಕ್, ನನಗೆ ಇನ್ನೊಂದೇನು ಗೊತ್ತಾ, ನನಗೆ ಸಾಮಾನ್ಯವಾಗಿ ನಾನೊಂದು ಹೇಳ್ತೀನಿ, ನನಗೆ ಒಂದೊಂದ್ಸಲ ನನಗೆ ಏನಪ್ಪ ಗೊತ್ತು ಅನ್ಸ್ಬಿಡುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ರೀತಿ ಹೈಲಿ ಇಂಟೆಲೆಕ್ಚುಯಲ್ ಇರ್ಬೋದು, ಒಂದಿಷ್ಟು ಜ್ಞಾನ, ಅವರ ಓದು, ಅವ್ರ ಇದು ನೋಡಿದ್ರೆ ಈಗ ನಮ್ಮಲ್ಲಿ ನಮ್ಮ ಗೌರವಾಧ್ಯಕ್ಷರಿರ್ಬೋದು, ಅಧ್ಯಕ್ಷರಿರ್ಬೋದು, ಕಾರ್ಯಾಧ್ಯಕ್ಷರಿರ್ಬೋದು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಅವ್ರನ್ನೆಲ್ಲ ಒಮ್ಮೊಮ್ಮೆ ನೋಡಿದಾಗ ಒಂದೊಂದು ವಿಷಯ ಅವ್ರು ತಿಳ್ಕೊಂಡ್ರು ಆಳವನ್ನು ನೋಡಿದಾಗ ಗಮನಿಸಿದಾಗ ನಮ್ಗೆ ನಿಜವಾಗ್ಲೂ ನಮ್ಗೆ ಏನಪ್ಪ ಗೊತ್ತು ಅಂತ ಅನ್ಸುತ್ತೆ. ನನಗೊಂಥರ ಒಳಗಡೆ ಒಂದು ರೀತಿಯ ಇದು ಕಾಡುತ್ತೆ ನನಗೆ, ಏನು ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ ಆ ಥರದ್ದು ಒಂದು. ಆದರೆ ನಮ್ಗೆ ಯಾವಾಗ ಹೆಮ್ಮೆ ಆಗುತ್ತೆ ಅಂತಂದ್ರೆ, ನಮ್ಗೆ ಈ ಥರದವ್ರು ನಮ್ಮ ಗೃಹ ಮಂತ್ರಿಗಳನ್ನ ನೋಡಿದಾಗ ಅದೆಲ್ಲ ಕಾಂಪ್ಲೆಕ್ಸ್ ನನ್ಗೆ ಆಚೆ ಹೋಗ್ಬಿಡುತ್ತೆ. ಆ ಥರದ್ದು ಇಂಪೀರಿಯರ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ನಮಗೆ ಒಳಗೆ ನಮ್ಮ ಬಗ್ಗೆ ನಮಗೆ ಒಂದು ಕೀಳರಿಮೆಗಳು ಇರುತ್ತಲ್ಲ, ಈ ತರ ನಮ್ಮ ಗೃಹ ಮಂತ್ರಿ ನೋಡ್ಬಿಟ್ರೆ ನನಗೆ ಅದೆಲ್ಲ ಕಾಂಪ್ಲೆಕ್ಸ್. ಗೃಹ ಮಂತ್ರಿಗೇನೆ ಏನು ಗೊತ್ತಿಲ್ಲ, ಇನ್ನು ನಾನು ತಿಳ್ಕೊಳ್ದೇ ಇರೋದ್ರಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಬಿಡಪ್ಪ ಈ ಥರದ್ದು ಅಂದ್ಬಿಟ್ಟು. ಅಂದ್ರೆ ಈ ಥರದವ್ರು ದಡ್ಡರಿಗೆ ಮಾದರಿಯಾಗಿರುವಂತ ಗೃಹ ಮಂತ್ರಿಗಳು ಸ್ವತಃ ಅವ್ರಿಗೆ ಏನು ಗೊತ್ತಿದೆಯೋ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಗೊತ್ತಾಗ್ಬೇಕಾಗಿದ್ದೇನು ಅಂದ್ರೆ, ಇವ್ರಿಗೆ ಜನರು ಮತ ಹಾಕಿ ಇವ್ರನ್ನ ಗೃಹ ಮಂತ್ರಿಗಳನ್ನಾಗಿ ಅಧಿಕಾರವನ್ನ ಕೊಟ್ಟು ವಿಧಾನಸೌಧದಲ್ಲಿ ಕೂರಿಸಿರೋದು ಇವ್ರನ್ನ ಈ ಜನಗಳ ಇದನ್ನ ಕಾಯ್ಲಿ ಅಂತ, ಜನರನ್ನ ಕಾಯ್ಲಿ, ಜನಗಳ ಹಕ್ಕುಗಳನ್ನ ಕಾಯ್ಲಿ ಅಂತ. ಇವ್ರಿಗೆ ಜನರ ಹಕ್ಕನ್ನ, ಇವ್ರಿಗಿರೋ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಜನರ ಹಕ್ಕುಗಳನ್ನ ದಮನ ಮಾಡ್ಲಿ, ಜನರನ್ನ ಶೋಷಣೆ ಮಾಡ್ಲಿ, ಜನರಿಗೆ ಅದರಲ್ಲೂ ಹಿಂದುಳಿದ ವರ್ಗದಿಂದ ಬಂದಂತ ಈ ವ್ಯಕ್ತಿ ಈ ರೀತಿ, ಅದರಲ್ಲೂ ತಂದೆ ಇದರಲ್ಲಿ ಬಂದಂತ ಈ ವ್ಯಕ್ತಿ ಈ ರೀತಿ ಇವತ್ತು ಅಂದ್ರೆ ಆಬ್ವಿಯಸ್ಲಿ ಇದಾಗೆ ಆಗುತ್ತೆ. ಯಾಕೆ ಅಂದ್ರೆ ಇವ್ರಿಗೆ ಜನರ ಅವ್ರ ತಂದೆಯ ಅಧಿಕಾರದ ಇದರಿಂದ ನೆರಳಿನಲ್ಲಿ ಬಂದಂತ ಇಂಥವ್ರಿಗೆ ಜನರ ಶ್ರಮ, ಕಷ್ಟ, ಜನರ ನೋವು, ಜನರು ಏನ್ ನಿಜವಾಗ್ಲೂ ತಾಪತ್ರಯ ಪಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಅನ್ನೋ ಕಿಂಚಿತ್ ನೋಡಿ ಇವತ್ತು ನೆನ್ನೆ ಎಲ್ಲ ಬಂದಿದ್ದಾರೆ ಎಲ್ಲ ಜನಗಳ ಮುಂದೆ. ನೆನ್ನೆ ಬಂದು ಯಾರೋ ಮನವಿ ಕೊಡಕ್ ಹೋಗ್ತಾ ಇದ್ದಾರೆ, ಇನ್ನು ಇವ್ರ ಕೈ ಸಿಗಾಕೊಂಡ್ರೆ ನಂದು ಏನ್ ಹೇಳ್ತೀರಿ, ನನ್ನ ಇದು ಬಯಲಾಗುತ್ತೆ ಬಂಡವಾಳ ಅನ್ನೋ ಭಯದಲ್ಲಿ ಪಾಪ ಯಾರೋ ಪರಮೇಶ್ವರ್ ಅವರು ಬಿಡ್ರಿ ಲೈವ್ ಮಾಡಬೇಡಿ, ಅಲ್ಲ ಅಣ್ಣ ಇಡೀ ಮೀಡಿಯಾಗಳು ಲೈವ್ ಮಾಡುತ್ತಲ್ಲಿ, ಮೀಡಿಯಾಗಳು ವಿಡಿಯೋ ಮಾಡ್ತಾರೆ, 100 ಜನ ವಿಡಿಯೋ ಮಾಡ್ತಾರೆ. ನಿಮ್ಗೆ ಭ್ರಷ್ಟರಿಗೆ, ಕಳ್ಳರಿಗೆ, ಕದೀಮ್ರಿಗೆ, ಅಯೋಗ್ಯರಿಗೆ KRS ಪಕ್ಷದ ಲೈವ್ ನೋಡಿದ್ರೆ ಒಳಗೆಲ್ಲ ಉರಿ ಬಂದ್ಬಿಡುತ್ತೆ ಅಲ್ವಾ? ನಿಮ್ಮ ಯೋಗ್ಯತೆಗೆ ನಿಮ್ಮ ನಾಚಿಕೆ ಆಗ್ಬೇಕು, ಮಾನಗೇಡಿಗಳು ನೀವು ನಿಜವಾಗ್ಲೂ. ಏನ್ರಿ ಆಗ್ಬಿಡುತ್ತೆ ಲೈವ್ ಮಾಡಿದ್ರೆ. ಈಗ ಇವತ್ತಿನ ಕೋರ್ಟ್ ಕಲಾಪಗಳಲ್ಲಿ ಲೈವ್ ನಡೆಯುತ್ತೆ. ನೀವೇ ಸಂವಿಧಾನಕ್ಕೂ ನೀವು ಪಾರದರ್ಶಕತೆನ ನೀವು ಖಾತ್ರಿಪಡಿಸ್ಬೇಕು. ಇದೆಲ್ಲ ಪಾರದರ್ಶಕವಾಗಿದೆಯಾ, ಇದೆಲ್ಲರೂ ಗೊತ್ತಿದ್ದು ಜನರಿಗೆ ತಿಳಿತಾ ಇದೆಯಾ, ಇದೆಲ್ಲರೂ ಜನರ ಗಮನಕ್ಕೆ ಬರಬೇಕು ಅಂತ ನೀವು ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಲೈವ್ ಮಾಡಕ್ ಹೋದ್ರೆ ಸುಳ್ಳು ಕೇಸು, ಲೇಡಿ ASI ಹತ್ರ ಹಾಕಿ ಸುಳ್ಳು ಕೇಸ್ ಹಾಕಿ ಒಬ್ರನ್ನ ಜೈಲ್ ಗಟ್ಟುತ್ತಿರಲ್ಲ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅಥವಾ ಸಂವಿಧಾನ ಅದು ಇದು ಅಂತ ಮಾತಾಡ್ತಿರಲ್ಲ. ಸಣ್ಣ ನೈತಿಕತೆ ಇದೆ ನಿಮ್ಗೆ. ಗಾಂಧಿ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದವರು, ಆ ಒಂದು ಗಾಂಧಿಯ ಒಂದು ಸ್ವಲ್ಪ 0.0000.1 ಅಷ್ಟು ನೈತಿಕತೆ ಇದೆಯಾ ನಿಮ್ಗೆ? ನಿಮ್ ಬಗ್ಗೆ ಬೆಳಿಗ್ಗೆಯಿಂದ ನಿಮ್ದೇ ಜಿಲ್ಲೆಯ 10 ಜನ ಫೋನ್ ಮಾಡಿ ನಿಮ್ಮ ಅಯೋಗ್ಯತನವನ್ನ, ನೀವು ಕಬಳಿಸ್ಕೊಂಡಿರುವಂತ ಜಾಗವನ್ನ, ನೀವೇನೇನ್ ಮಾಡ್ರೋ ಹಲ್ಕಾ ಕೆಲಸಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಇಷ್ಟರಲ್ಲೇ ನಿಮ್ಮ ಬಂಡವಾಳವನ್ನ ಬಯಲ್ಗೆಳಿತೀವಿ. ಆದ್ರೆ ನಿಜವಾಗ್ಲೂ ಇವತ್ತು ಜನ ಎಚ್ಚೆತ್ಕೋಬೇಕು. ಇತ್ತ ಕಳ್ಳರಿಗೆ, ಕದೀವ್ರಿಗೆ, ಮಾನಗೇಡಿಗಳಿಗೆ, ನಾಚಿಕೆಗೇಡಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ ನೀವು ಪಾಠ ಕಲಿಸ್ಬೇಕು. ಅಂದ್ರೆ ಇವ್ರಿಗೆ ಮತ ಹಾಕ್ಬಾರ್ದು, ಇವ್ರ ಮನೆ ಕಳಿಸ್ಬೇಕು. ರಸ್ತೆಗಳಲ್ಲಿ, ಮೂರುಗಳಲ್ಲಿ ಬಂದಾಗ ಅವ್ರಿಗೆ
ಚಪ್ಪಲಿಯಲ್ಲಿ ಹೊಡೆದು ಕೇಳಬೇಕು, ಅಯೋಗ್ಯ ನನ್ನ ಮಗನೇ, ಇಷ್ಟು ದೂರ ಇದೆ, ಎಲ್ಲಿಗೆ ಹೋಗಿದ್ದೆ ನೀನು, ಏನ್ ಮಾಡ್ತಾ ಇದ್ದೆ, ನಮ್ಮ ಮತ ಹಾಕಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಇಂಥ ಕಳ್ಳರು ಕದಿಮ್ರು ಅದಕ್ಕೆ ಈ ರೀತಿ ಇವತ್ತು ಜನಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಈ ಥರದ್ದು ಮಾಡಿ ಸುಳ್ಳುಗೆ ಇಡೀ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ, ಯಾಕೆ ಹೇಳಿ, ಇಡೀ ಕಂಪ್ಲೀಟ್ ಆಗಿ ಫುಲ್ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ. ಅದು ಇಲಾಖೆಯಲ್ಲಿ ಒಂದು ವ್ಯವಸ್ಥೆ ಅಂತಾನೆ ಇಲ್ಲ. ಏನ್ ಹೇಳಿ, ಒಂದು ವ್ಯವಸ್ಥೆಯೇ ಇಲ್ಲ ಇಲಾಖೆಯಲ್ಲಿ. ಯಾರ್ಯಾರ ಮೇಲಧಿಕಾರಿಗಳನ್ನ ಯಾರೂ ಕೇರ್ ಮಾಡ್ತಾ ಇಲ್ಲ, ಸಂವಿಧಾನವನ್ನ, ಆಡಳಿತವನ್ನ, ಕೋರ್ಟ್ ಆದೇಶಗಳನ್ನ ಯಾರೂ ಪಾಲಿಸ್ತಾ ಇಲ್ಲ. ಯಾರಿಗೆ ಯಾರೋ ದುಡ್ಡು ಇರುತ್ತೆ, ಯಾರು ಅಧಿಕಾರ ಇರುತ್ತೆ ಅವ್ರ ಪರವಾಗಿ, ಯಾರಿಗೆ ದುಡ್ಡು ಅಧಿಕಾರ ಇರಲ್ಲ ಅವರ ವಿರುದ್ಧವಾಗಿ ಇವತ್ತು ಕೇಸ್ಗಳು, FIR, ಕೋರ್ಟು ಕಚೇರಿ ಹಾಕಿ ಕೋರ್ಟು ಕಚೇರಿಗಳನ್ನು ಅಳಿಸಲಾಗ್ತಾ ಇದೆ. ಇದೇ ಸತ್ಯ, ಇದು ಎಲ್ರಿಗೂ ಗೊತ್ತಿರೋವಂಥ ಸತ್ಯ. ಹಂಗಾಗಿ ನಾನು ದಯಮಾಡಿ ಕೈ ಮುಗಿದು ಕೇಳ್ಕೊಳ್ಳೋದು, ಜನರು ನಾವು ನಿಜವಾಗ್ಲೂ ಇವತ್ತು ಒಗ್ಗಟ್ಟಾಗಬೇಕಿದೆ, ಬುದ್ಧಿ ಕಲ್ತ್ಕೋಬೇಕಾಗಿದೆ. ಇವತ್ತು ಚುನಾವಣೆ ಇರ್ಬೋದು ನಮ್ಮ ಬಾಗಲಕೋಟೆಯಲ್ಲಿ, ದಯಮಾಡಿ ಹೇಳೋದು, ಒಳ್ಳೆಯವ್ರಿಗೆ ಪ್ರಾಮಾಣಿಕರಿಗೆ ಆರಿಸಿ ಇಂಥ ಕಳ್ಳ ಕದಿಮರನ್ನ ಮನೆಗೆ ಕಳಿಸಿ. ಇಲ್ಲ ಅಂದರೆ ಈ ರಾಜ್ಯ ಇನ್ನೂ ತೀರಾ ಕೆಳಮಟ್ಟಿಗೆ, ಇವತ್ತು ಆಲ್ರೆಡಿ ನಿಮಗೆ ಮೊನ್ನೆ ನಾವು ಮಾಡ್ತಾ ಇದ್ವಿ, ಇಲ್ಲಿ ಯಾವುದೋ ಒಂದು ನಮ್ಮ ದೇವನಹಳ್ಳಿ ಅಕ್ಲೆ ಮಲ್ಲೇನಹಳ್ಳಿ ಅಂತ 106 ಎಕರೆ ಜಮೀನು, 16,000 ಕೋಟಿಗೆ ಬಾಳುವ ಜಮೀನನ್ನ ಯಾರೋ ಒಬ್ಬನ ಒಂದು ಮನೆತನೇ ಒಂದು ಮನೆಯ ಒಡೆತನದಲ್ಲಿ ಅದು, ಒಂದು ಮನೆತನದ ಒಡೆತನದಲ್ಲಿ. ಮತ್ತೆ ಅಲ್ಲಿರುವಂಥ ಬೇರೆ ಜನರು ಏನಾಗಬೇಕು, ಏನು ಇಲ್ಲದವ್ರ ಗತಿ ಏನು? ಈ ಥರ ಉಳ್ಳವರೇ ಎಲ್ಲಾನು ದೋಚ್ಕೊಂಡು ಬಾಚ್ಕೊಂಡು ಎಲ್ಲೋ ಇಡೀ ವ್ಯವಸ್ಥೆಯನ್ನ ತಮ್ಮ ಕಪಿ ಮುಷ್ಟಿಲಿ ಇಟ್ಕೊಂಡು ಮಾಡಿಬಿಟ್ರೆ, ಮತ್ತೆ ಇದು ಏನೋ ಬೇರೆ ಹಿಂದೆ ವಂಶಾಡಳಿತ, ರಾಜ್ಯಾಡಳಿತ ಇದೆಲ್ಲ ಇತ್ತಲ್ಲ, ಆ ಥರದ್ದು ಮತ್ತೆ ಹಂಗಾದ್ರೆ ಸಾಮಾನ್ಯ ಜನರ ಗತಿ ಏನು? ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಯೋಚನೆ ಮಾಡಿ. ಇವರಂತೂ ಇದು ಮಾಡಿರೋದು ನಿಜವಾಗ್ಲೂ ನಿಕೃಷ್ಟ, ನೀಚ. ಇಷ್ಟೊಂದು ಓಪನ್ ಆಗಿ ಸಾರ್ವಜನಿಕರ ಮುಂದೆ ನಡೆದಂತ ಘಟನೆಯನ್ನ ಮ್ಯಾನಿಪುಲೇಟ್ ಮಾಡಿ, ಯಾರೋ ಹೆಣ್ಣು ಮಗಳ ಹತ್ರ ASI ಅವಳು ಪೊಲೀಸು, ರೀ ಯಾರು ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಿಜವಾಗ್ಲೂ ನಿಮ್ಗೆ ಈಗ ಮೊನ್ನೆ ಅಲ್ಲಿ ತಮಿಳ್ನಾಡಲ್ಲಿ ಆಯ್ತು, ಯಾರು ಇಬ್ರು ತಂದೆ ಮಗನನ್ನ ಯಾರು ಹೊಡೆದು ಸಾಯಿಸಿದ್ರು 9 ಜನ ಪೊಲೀಸರ ವಿರುದ್ಧ, ಅದೇ ಠಾಣೆ ಒಂದು ಹೆಣ್ಣು ಮಗಳು ಧೈರ್ಯವಾಗಿ, ಮತ್ತೆ ಕೋಟ್ಯಾಂತರ ಹಣದ ಇದು ಬಂದ್ರು, ಅವ್ರಿಗೆ ಆಮಿಷ ಬಂದ್ರು ಅದನ್ನ ತಿರಸ್ಕರಿಸಿ ಪ್ರಾಮಾಣಿಕವಾಗಿ ಆಗಿದ್ದನ್ನ ಕೋರ್ಟ್ನ ಗಮನಕ್ಕೆ ತಂದು ಆ 9 ಜನಕ್ಕೆ ಮರಣದಂಡನೆ ಆಗೋ ಹಾಗೆ ನಡ್ಕೊಂಡಿದ್ದಾರೆ. ಇದು ನಿಜವಾದ ನೈತಿಕತೆ, ಧೈರ್ಯ, ನಿಮ್ಗಿರ್ಬೇಕಾದಂತ ಆ ಒಂದು ನೈತಿಕ ಸ್ಥೈರ್ಯ. ನೀವು ನೈತಿಕವಾಗಿದ್ದಾಗ ಮಾತ್ರ ಅದಿರುತ್ತೆ. ಆದರೆ ಈ ರೀತಿ ಯಾರೋ ಮೇಲಧಿಕಾರಿಗಳು ಹೇಳಿದ್ರು ಅಂತನೋ, ಇಲ್ಲ ಯಾರೋ ಗೃಹ ಮಂತ್ರಿ ಹೇಳಿದ್ರು ಅಂತನೋ, ಇನ್ಯಾರ್ದೋ ಬಕೆಟ್ ಹಿಡಿಯೋಕೋ, ಇನ್ಯಾರಿಗೋ ಚೇಲಗಳಾಗಿ ಈ ಥರ ನಾಚಿಕೆಗೇಡಿ ಕೆಲಸ ಮಾಡೋದು ನಿಮ್ಮ ತನಕ್ಕೆ, ನಿಮ್ಮ ಗೌರವಕ್ಕೆ, ನಿಮ್ಮ ಮನೆಯವ್ರಿಗೆ ನೋಡ್ತಿರ್ತಾರೆ, ನಿಮ್ಮ ಇಡೀ ಕುಟುಂಬ ನೋಡ್ತಾ ಇರುತ್ತೆ. ನಿಮಗೆ ನಾಚಿಕೆ ಆಗಬೇಕು. ನೀವೆಲ್ಲರೂ ಮಾನ್ಗೇಡಿಗಳಾಗ್ಬಿಟ್ಟಿದ್ದೀರಿ. ನಿಮಗೆ ಒಳ್ಳೆಯದರ ಇದೇ ಇಲ್ಲ ಅಂತ ಅನಿಸುತ್ತೆ ನನಗೆ ನೋಡ್ತಾ ಇದ್ರೆ ಇವತ್ತಿನ ಎಲ್ಲ ಒಟ್ಟು ಈ ಪ್ರಕರಣಗಳನ್ನ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಇದು ಒಳ್ಳೇದಲ್ಲ. ಇದು ಇಡೀ ರಾಜ್ಯದಕ್ಕೂ ಒಳ್ಳೇದಲ್ಲ, ರಾಜ್ಯದ ಜನರಿಗೂ ಒಳ್ಳೇದಲ್ಲ. ಕೊನೆಗೆ ಬರೋದು ಇದು ಅಲ್ಲಿ ಸುತ್ತಿ ಬಳಸಿ ಕೊನೆಗೆ ನಿಮ್ಮ ಬುಡಕೆನೆ ಬರುತ್ತೆ. ಇದು ನಿಮಗೂ ಒಳ್ಳೇದಲ್ಲ. ಈಗ ಆಲ್ರೆಡಿ ಬೇರೆ ಬೇರೆ ದೇಶಗಳು, ಶ್ರೀಲಂಕಾ, ನೇಪಾಳದಲ್ಲೆಲ್ಲ ಜನರು ದಂಗೆ ಎದ್ದು ಯಾವ ರೀತಿ ಮಾಡಿದ್ದಾರೆ, ಏನೆಲ್ಲ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ನೀವೇನೇ ದೊಡ್ಡ ದೇಶ, ಹಂಗಾಗಲ್ಲ ಹಿಂಗಾಗಲ್ಲ, ಒಗ್ಗಟ್ಟಾಗಲ್ಲ, ಏನೂ ಇಲ್ಲ. ಅದಕ್ಕೊಂದು ಸಮಯ ಕಾಲ ಸನ್ನಿಹಿತ ಆಗ್ತಾ ಇದೆ. ನೀವು ಇದೇ ರೀತಿ ನಿಮ್ಮ ಆಟೋಟಪಾಠಗಳನ್ನ, ಭ್ರಷ್ಟಾಚಾರವನ್ನ ಮುಂದುವರಿಸಿದ್ರೆ ಇದನ್ನ ನಿಮಗೆ ಇಲ್ಲಿಯ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ ನಾನು ಈ ಲೈವ್ನ ಮುಗಿಸ್ತೀವಿ. ಆದರೆ ಈ ಯಾರೋ ನಾನು ಗೃಹ ಮಂತ್ರಿ ಅಲ್ಲ, ಮುಖ್ಯಮಂತ್ರಿನೇ ಅಲ್ಲ, ಅವ್ರು ಯಾರು ಪ್ರಧಾನ ಮಂತ್ರಿ ಆಗಿದ್ರು, ನಾವು ಸತ್ಯದ ಹಾದಿಲಿದ್ದೀವಿ, ನ್ಯಾಯದ ಹಾದಿಲಿದ್ದೀವಿ, ಯಾರಿಗೂ ಎದುರುಕೊಳ್ಳೋ ಪ್ರಶ್ನೆ ಇಲ್ಲ. ಇವತ್ತು 3 ದಿನ ಅಲ್ಲ, 1 ವಾರ ಅಲ್ಲ, 100 ದಿನ ಜೈಲಲ್ಲಿದ್ರು ನಾವು ಖುಷಿಯಾಗಿ ಹೆಮ್ಮೆಯಿಂದ ಜೈಲು ಹೋಗ್ತೀವಿ, ಬರ್ತೀವಿ, ಮತ್ತೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಇದು ಯಾವುದಕ್ಕೂ KRS ಪಕ್ಷ ಅಂಜಲ್ಲ ಅನ್ನೋ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ, ನಿಮಗೆ ಏನ್ ಹೇಳ್ತೀರಿ, ನಿಮಗೆ ಏನ್ ಹೇಳ್ತಾರೆ, ನಿಮ್ಮ ಎಲ್ಲ ಬಂಡವಾಳಗಳನ್ನ ಬಯಲು ಮಾಡುತ್ತೆ ಇನ್ನು ಮುಂದಿನ ದಿನಗಳಲ್ಲಿ KRS ಪಕ್ಷ ಅಂತ ಹೇಳ್ತಾ ಜನರಲ್ಲಿ ನಾನು ಕೈ ಮುದ್ದು ಕೇಳ್ಕೊಳ್ಳೋದು, ದಯಮಾಡಿ ಬದಲಾಗಿ ಇಂಥ ಅಯೋಗ್ಯರನ್ನ, ಭ್ರಷ್ಟರನ್ನ, ನಾಲಾಯಕಗಳನ್ನ ಮನೆಗೆ ಕಳಿಸಿ ಪ್ರಾಮಾಣಿಕ ಜನರನ್ನ ಅಧಿಕಾರಕ್ಕೆ ತನ್ನಿ ಅಂತ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.